this what you are going to eat? Rice, huh? ಆಫೀಸ್ ಫಸ್ಟ್ ಸೌತ್ ನಂದು ಯಾವಾಗ ನೋಡ್ತೀವಿ ನೋಡಿ ಆಫೀಸ್ ಅಂತಾರೆ. ಅದ್ರ ನಂತರ ಮನೆಗೆ ಬಂದ್ಮೇಲೆ ಹಾಯ್ ಆಲ್, ತುಂಬ ದಿನದ ನಂತರ ನಾನು ವಾಕ್ ಮಾಡ್ತಾ ಇದ್ದೇನೆ. ಚಾರ್ವಿ ಫ್ರೆಂಡ್ ಶ್ರೀತಾ ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಿಯರಲ್ಲಿ 2 months ನಾನು ಗ್ಯಾಪ್ ತೊಗೊಂಡೆ. ರೀಸನ್ ಏನು ಎಂತಂತ ಆಮೇಲೆ ಹೇಳ್ತೇನೆ. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಆಗಿತ್ತು ನನ್ನ ಜೊತೆ, ಸೊ ಅದಕ್ಕಾಗಿ ನಾನು ಹಾಕಿದ್ದಿಲ್ಲ. ಸೊ ಇವತ್ತು ಬಂದುಬಿಟ್ಟು ಇವರಿಬ್ಬರು ಮಿನಿ ಪಾರ್ಟಿ ಮಾಡ್ತಾರಂತೆ. ಇವತ್ತು ಬಂದುಬಿಟ್ಟು ಫ್ರೈಡೇ. ಸೊ ಅವ್ರಿಗಾಗಿ ಪಾಸ್ತಾ ಮಾಡಿದ್ದೀನಿ. ಮತ್ತೇನೇನಿದೆ ಅಂತ ಆಮೇಲೆ ತೋರಿಸ್ತೇನೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಅಂದರೆ ನಾನು ನಿಮ್ಗೊಂದು ಕಿಟನ್ದು ವಿಡಿಯೋ ಹಾಕ್ತೇನೆ ನೋಡಿ. ಅದು ಏನು ಎಂತು ಅಂತ ಆಮೇಲೆ ಹೇಳ್ತೇನೆ. ಓಕೆ, ಇವರಿಬ್ಬರು ಭಾಳ ಕಾಣಿಸ್ಲಿಕ್ಕತ್ತಾರ. ಸೊ ಆಮೇಲೆ ಮಾಡ್ತೇನೆ. ಬಾಯ್ ಎಲ್ಲ ಕಂಟಿನ್ಯೂ ಇರುತ್ತೆ ನೋಡಿ. ಆ್ಯಕ್ಚುಲಿ ಅರ್ಜೆಂಟಾಗಿ ಗಿಫ್ಟ್ ಸೆಂಟ್ರಿಗೆ ಹೋಗ್ತಾ ಇದ್ದೇವೆ. ನಾಳೆ ಬಂದುಬಿಟ್ಟು ವೀರೇಶ್ ಅವ್ರ ಸಿಸ್ಟರ್ ಅಂದರೆ ಕಸಿನ್, ಅವ್ರ ಮೊಮ್ಮಗನ ಬರ್ಡೇ ಇದೆ. ಸೊ ಡೈಲಿ ಗಿಫ್ಟ್ ತೊಗೋಬೇಕು ಅಂತಿದ್ದೇವೆ. ಬಟ್ ಇವು ಬರೋದೇ ಲೇಟ್ ಮಾಡಿ ಬರ್ತಾರೆ ವೀರೇಶ್. ಯಾವಾಗ ಆಫೀಸ್ಲಿಂದ ಹಿಂಗಾಗಿ ಆಗಲಿಲ್ಲ. ಸೊ ಇವತ್ತು ಜಲ್ದಿ ಬಂದಿದ್ರು ಅಂತ ತಿಳ್ಕೊಂಡು ಇವತ್ತಿಗೆ ಗಿಫ್ಟ್ ತೊಗೊಳಂತ. ಯಾಕಂದ್ರೆ ನಾಳೆನೂ ಆಗೋದಿಲ್ಲ, ಚಾರ್ವಿದು ಒಂದಿಷ್ಟೇನೋ ಹೊರಗಡೆ ಕೆಲಸ ಇದೆ. ಸೊ ಅದಕ್ಕೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೇವೆ. ಪಾಸ್ತಾ ಮಾಡಿಟ್ಟು ಬಂದಿದ್ದೀನಿ, ತೋರಿಸ್ತೀನಿ ಇನ್ನೊಮ್ಮೆ. ಸೊ ಇವರು ಕಿಡ್ಸ್ ಪಾರ್ಟಿ. ಸೊ ಇವತ್ತೇನೋ ವೀಕೆಂಡ್ ಕಿಡ್ಸ್ ಪಾರ್ಟಿ ಅಂತ ಇವರಿಬ್ಬರು ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಯ್ ಹೇಳಲಿ, ಮಿನಿ ಪಾರ್ಟಿ ಗಿಫ್ಟು ತಗೊಂಡು ವಾಪಸ್ ಬಂದು ಮತ್ತೆ ಇವ್ರ ಪಾರ್ಟಿ ಕಂಟಿನ್ಯೂ ಮಾಡಿದ್ರೆ ಓಕೆ. ಇಡಪ್ಪ A few moments later. Give me your glass. No. It's enough. Okay? ಮತ್ತೆ ಬೇಕಂದ್ರೆ ಹಾಕೋರಪ್ಪ. ಇಫ್ ಯು ವಾಂಟ್ ಮೋರ್ ದೆನ್ ಆಸ್ಕ್ ಅಂಕಲ್. ಓಕೆ. After this, what you are going to eat? Rice, huh? ಹೇಳ್ತಾ ಇದ್ದಲ್ಲ ಅದು ಕಿಟನ್ ಬಗ್ಗೆ. ಸೊ ಅದ್ರ ಸ್ಟೋರಿ ಈಗ ಹೇಳ್ತೀನಿ ನೋಡಿ. ಏನಾಯ್ತಂದ್ರೆ ನಮ್ಮ ಅಪಾರ್ಟ್ಮೆಂಟು ಒಂದು ಬಿಟ್ಟಿ ಅಂದ್ಕೊಂಡು ಭಾಳ ಫೇಮಸ್ ಅದು ಕ್ಯಾಟ್. ಅಂದರೆ ಆ್ಯಕ್ಚುಲಿ ಲೋಕಲ್ ಕ್ಯಾಟು, ಬಟ್ ಎಲ್ಲ ಅಂದರೆ ಎಲ್ಲರ ಮನೆಗೂ ಹೋಗಿ ಬರ್ತಿತ್ತು. ಇವನ್ ನಮ್ಮ ಮನೆಗೂ ಬರ್ತಿತ್ತು. ಸೊ ಅದು ಎಲ್ಲರ ಮನೆಗೆ ಬರ್ತಿತ್ತು. ಅದ್ರದ್ದು ಮರಿ ನಾನು ನಿಮ್ಗೆ ತೋರಿಸಿದ್ದೀನಿ ಲಾಸ್ಟ್ ಇಯರ್ ನಮ್ಮ ಮನೆಗೆ ಬರ್ತಿದ್ದು ಅಂತ ತಿಳ್ಕೊಂಡು. ಒಂದು ಲಾಸ್ಟ್ ವ್ಲಾಗಲ್ಲಿ ನಾನು ಅದ್ರ ಮರಿಗೂ ತೋರಿಸಿನಿ. ಅದು ಯಾವಾಗಲೂ ಮರಿ ಹಾಕೋತೇ ಇರ್ತಿತ್ತು, ಫೇಮಸ್. ಅದು ಎಲ್ಲಿ ನೋಡಿದ್ರು ಅದ್ರ ಮರಿನೇ ಕಾಣಿಸ್ತಾ ಇತ್ತು. ಲಾಸ್ಟ್ ಮಂತ್ May 28ಕ್ಕೂ ಅದು ಮರಿಗಳನ್ನು ಹಾಕಿತ್ತು. ಸೊ ಏನಾಯ್ತು, ಒಂದು ಮೊನ್ನೆ ಅಂದರೆ 3-4 ದಿವಸದಿಂದ ಬೇಕು ಯಾವುದೋ ಕಾರ್ ಕೆಳಗೆ, ನಮ್ಮ ಅಪಾರ್ಟ್ಮೆಂಟದ್ದೇ ಪಾರ್ಕಿಂಗ್ ಏರಿಯಾದಾಗ ಇರ್ತದೆ, ಯಾರೋ ಕಾರ್ ಕೆಳಗೆ ಬಂದಿದ್ದಕ್ಕೆ ಅದು ಸತ್ತೋಯ್ತು. ಸೊ ಅಪಾರ್ಟ್ಮೆಂಟದ್ದು ಒಬ್ರು ಯಾರೋ ಹಾಕಿದ್ರು, ಯಾರಾದರೂ ಈ ಕಿಟನ್ ದತ್ತಕ್ಕೆ ತೊಗೋತೀರಾ ಅಂತ ತಿಳ್ಕೊಂಡು. ನಂದು ಏನಂದರೆ ಈಗ ನಾವೇನಿದ್ದೇವೆ ಸ್ವಂತ ಮನೆಯೇ, ಬಟ್ ನಾನು ಇನ್ನೊಂದು 6 month ಬೇರೆ ಕಡೆ ಶಿಫ್ಟ್ ಆಗ್ಲಿಕ್ಕತ್ತೇವೆ. ಯಾಕೆ ಏನು ಅನ್ನೋದು ಅದು ನಾನು ಮುಂದೆ ಹೇಳ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ಒಂದು ಹಸ್ಕಿ ಡಾಗು, ಇನ್ನೊಂದು ಪರ್ಷಿಯನ್ ಕ್ಯಾಟ್, ಇವೆರಡು ಸಾಕ್ಬೇಕಂತ ತಿಳ್ಕೊಂಡು ಭಾಳ ಆಸೆ ಪಟ್ಟಿದ್ದೆ. ಅದು ಬಂದ್ ಮಾಡ್ರಿ ಅದು ಹಂಗೆ ಅಂದ್ಕೊಂಡಿದ್ದೆ. ಸೊ ಬಟ್ ಯಾವಾಗಿದು ಮೆಸೇಜ್ ಹಾಕಿದ್ರಲ್ಲ, ನನಗನ್ನಿಸ್ತು ಬೆಟರ್ ಅದು ಸಾಕಿ ಯಾವುದೋ ಒಂದು ತೊಗೊಂಡು ಸಾಕೋಕ್ಕಿಂತ ಇದಕ್ಕೆ ನೆಸಸರಿ ಅದು. ಸೊ ಅಂದರೆ ಈಗ ಇದಕ್ಕೆ ಮನೆ ಬೇಕಾಗ್ಯದು ಒಂದು ಏನಾದರೂ ಒಂದು, ಅದಕ್ಕೆ ತಿಳ್ಕೊಂಡು ಅದನ್ನು ಸಾಕು ಅಂದ್ಕೊಂಡೆ. ವೀರೇಶ್ವರು ಸೇಮ್ ನನಗೆ ಒಪಿನಿಯನ್ ಅದೇ ಕೊಟ್ಟರು. ಅಮ್ಮನೂ ಅಂದ್ರೆ ಬೆಸ್ಟ್ ಇದು ಹಂಗೆ ಮಾಡಂತಂದು. ಸೊ ಅದು ಬೆಸ್ಟ್ ತೊಗೊಂಬಂದಿನಿ. ಅದು ಜಸ್ಟ್ 1 month ಅಂದರೆ ಮೋಸ್ಟ್ಲಿ ಇವತ್ತಿಗೆ 1 month ಆಯ್ತು. ಸೊ ಸಾಕ್ತಾ ಇದೆ, ತುಂಬ ಡೆಲಿಕೇಟ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಅಷ್ಟೇ ಕೇರ್ ಮಾಡಬೇಕಾಗ್ತದೆ. ಟೈಮ್ ಟು ಟೈಮ್ ಅದಕ್ಕೆ ಹಾಲು ಹಾಕೋದು, ಅಂದರೆ ಹಾಲಂದು ಮನೆಯಲ್ಲಿ ಯೂಸ್ ಮಾಡೋದಲ್ಲ. ಅದು ಯಾರು ನನಗೆ
ಕಿಟಲ್ಲಿ ಕೊಟ್ಟರಲ್ಲ ಅವರೆಲ್ಲ ನಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕಂತ. ಸೊ ಅದು ನೋಡ್ಕೊತಾ Take the next left onto HMT Main Road. ನಾನು ಸೌತ್ ಇವು ಯಾವಾಗ ಮಾತಾಡ್ತಾನೆ ಅವಾಗ ಅಡ್ಡಾಡ್ ಮಾತಾಡ್ತಾಳ. ನೋಡಿ ಮನೆಯವ್ರು ಎಷ್ಟು ಖುಷಿ ಆಗ್ತಾರೆ ಸೌತ್. ಅದು ಅಲ್ಲ, ಅದು ಹೇಳ್ತದಲ್ಲ ಮ್ಯಾಪದ ಅಕ್ಕಿ ಸೌತಿ ಅಲ್ಲ, ಮೊಬೈಲ್ ಆಫೀಸ್ ಫಸ್ಟ್ ಸೌತಿ ನಂದು. ಯಾವಾಗ ನೋಡ್ತೀವಿ ನೋಡಿ ಆಫೀಸ್ ಅಂತಾರೆ. ಅದ್ರ ನಂತರ ಮನೆಗೆ ಬಂದ್ಮೇಲೆ ಅವ್ರ ಬಾಸ್ ಸೆಕೆಂಡ್ ಸೌತಿ. Continue for 1 kilometer. ಚಾರ್ಮಿ ಶಾಂತ ಮೂರ್ತಿ ಇವತ್ತು ಎಷ್ಟು ಸ್ಮಾರ್ಟ್ ಕಾಣ್ಲಿಕ್ಕತ್ತ ನೋಡ್ರಿ. ಚಾರ್ವಿ ನೋಡಿರೇನ್ರಿ ಕೇಳಿ. Charvi? ಮಕ್ಕಳೆಲ್ಲ ದಯವಿಟ್ಟು ಕೂತ್ಕೋಬೇಕು. ಎಲ್ಲಿಗೆ ಸಾಯ್ತು ಫೋರಾ? ಓಕೆ ನೋ ಪ್ರಾಬ್ಲಮ್. ವಿಲ್ ಸ್ಟಾರ್ಟ್ ಅಗೇನ್ 1 4 ಬಾಡಿ ಮೂವ್ಮೆಂಟ್ ಮಾಡಿ. ಚಪ್ಪಾಳೆ ಜೋರಾಗಿ ಪ್ರೀತಿ ಮಾಡಿ ನೋಡಬೇಕು. ರೆಡಿ? ರೆಡಿ ಸರ್, ಸ್ವಲ್ಪ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ರೆಡಿ ಸ್ಮೈಲ್. ಮಹನೀಯರು ಹುಡುಗರು ಮತ್ತು ಪುರುಷರು ದಯವಿಟ್ಟು ಇಲ್ಲಿ ಬನ್ನಿ. ಫಾಸ್ಟ್ ಬೇಗ